ಚಿತ್ರಾವತಿ ಅಣೆಕಟ್ಟು ಹೋರಾಟ ಸಮಿತಿ ಬಾಗೇಪಲ್ಲಿ ರವರಿಂದ ಬಾಗೇಪಲ್ಲಿ ಚಿತ್ರಾವತಿ ಅಣೆಕಟ್ಟು ಹೆಸರು ಬದಲಾಯಿಸುವುದರ ವಿರುದ್ಧ ಹಾಗೂ ಬಾಗೇಪಲ್ಲಿ ಮಾಜಿ ಶಾಸಕ ಜಿ.ವಿ. ಶ್ರೀರಾಮರೆಡ್ಡಿ ಜಲಾಶಯ ಎಂದು ಹೆಸರಿಡಲು ಒತ್ತಾಯಿಸಿ ಚಿತ್ರಾವತಿ ಅಣೆಕಟ್ಟು ಹೋರಾಟ ಸಮಿತಿ ವತಿಯಿಂದ ನೂರಾರು ಜನರು ಬಾಗೇಪಲ್ಲಿ ಗೂಳೂರು ಸರ್ಕಲ್ನಿಂದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಬಳಿ ಇರುವ ಜಿ.ವಿ. ಶ್ರೀರಾಮರೆಡ್ಡಿ ಪ್ರತಿಮೆಯವರೆಗೂ ಮೆರವಣಿಗೆ ಬಂದು ರಸ್ತೆ ತಡೆ ಮಾಡಿ ರಸ್ತೆಯಲ್ಲೇ ಕುಳಿತು ಪ್ರತಿಭಟನೆ ನಡೆಸಿದರು. ಬಾಗೇಪಲ್ಲಿ ಶಾಸಕರಾದ ಸುಬ್ಬಾರೆಡ್ಡಿ ಚಿತ್ರಾವತಿ ಅಣೆಕಟ್ಟು ಹೆಸರು ಬದಲಾವಣೆ ಮಾಡಿ ಎಸ್.ಎಂ. ಕೃಷ್ಣ ಹೆಸರು ಇಡಲು ಮುಂದಾಗಿದ್ದು, ಯಾವುದೇ ಕಾರಣಕ್ಕೂ ಎಸ್.ಎಂ. ಕೃಷ್ಣ ಹೆಸರು ಇಡಬಾರದು. ಹಾಗೇನಾದರೂ ಹೆಸರು ಬದಲಾವಣೆ ಮಾಡಬೇಕು ಅಂದರೆ ಜಿ.ವಿ. ಶ್ರೀರಾಮರೆಡ್ಡಿ ಹೆಸರು ಇಡಬೇಕು. ಅವರು ಶಾಸಕರಾಗಿದ್ದಾಗ ಬಾಗೇಪಲ್ಲಿಯಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಇಡೀ ಬಾಗೇಪಲ್ಲಿ ತಾಲೂಕಿನ ಜನರ ಏಳಿಗೆಗೆ ದುಡಿದಿದ್ದಾರೆ ಎಂದು ಹೇಳುತ್ತಾ ಶಾಸಕ ಸುಬ್ಬಾರೆಡ್ಡಿ ವಿರುದ್ಧ ಧಿಕ್ಕಾರಗಳು ಕೂಗಿದರು. ಚಿತ್ರಾವತಿಗೆ ಜಿ.ವಿ. ಶ್ರೀರಾಮರೆಡ್ಡಿ ಅವರ ಹೆಸರು ಇರಲೇಬೇಕು. కర్ణాటక రాజ్యంలో పీడిత జనాల విమోచన కోసం ఇతర జీవితాన్ని అంకితం చేసి పోరాటాలు చేసే పోరాటాల నాయకుడు నిర్మించేట చిత్రావతి అణికట్టే ఉంది. ఆ చిత్రావతి అణికట్టి తొమ్మిది శ్రీరామరెడ్డి అణికట్టుని ఘోషించారంటే ಬಾಗೇಪಲ್ಲಿಯಲ್ಲಿ ಏನು ಚಿತ್ರಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರ್ತಕ್ಕಂತಹ ಚಿತ್ರಾವತಿ ಜಲಾಶಯ ಏನಿದೆ ಅದನ್ನು ಮರುನಾಮಕರಣ ಮಾಡಬೇಕು, ಎಸ್.ಎಂ. ಕೃಷ್ಣರವರ ಹೆಸರನ್ನು ಅದಕ್ಕೆ ಇಡಬೇಕು ಅಂತೇಳಿ ಒಂದು ಸೂಚನೆಯನ್ನು ಏನು ಇಲ್ಲಿನ ಶಾಸಕರ ನೇತೃತ್ವದಲ್ಲಿ ಕೊಟ್ಟಿದ್ದಾರೆ. ಅದನ್ನು ವಿರೋಧಿಸಿ ಇವತ್ತು ಒಂದು ಪ್ರತಿಭಟನೆಯನ್ನು ಎಲ್ಲ ಸಂಘ ಸಂಸ್ಥೆಗಳು, ಸಂಘಟನೆಗಳು, ಜನಸಾಮಾನ್ಯರು ಸೇರಿ ಇವತ್ತೊಂದು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಮತ್ತು ಆ ಪ್ರತಿಭಟನೆಯಲ್ಲಿ ನಾವು ಏನು ತೀರ್ಮಾನವನ್ನು ಮಾಡಿದ್ದೇವೆ ಆ ತೀರ್ಮಾನವನ್ನು ಈಗ ಅಧಿಕಾರಿಗಳ ಮೂಲಕ ಅದನ್ನು ಸರ್ಕಾರಕ್ಕೂ ಕೂಡ ತಿಳಿಸ್ತಕ್ಕಂಥ ಒಂದು ಕೆಲಸ ಆಗಿದೆ. ಈ ಮೂಲಕ ನಿಮ್ಮ ಮಾಧ್ಯಮದ ಮೂಲಕ ಇಡೀ ಈ ಭಾಗದ ಜನತೆಗೆ, ನಮ್ಮ ಜಿಲ್ಲೆಯ ಜನತೆಗೆ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಜಿಲ್ಲೆ ಮೂಲಭೂತವಾಗಿ ಒಂದು ಕೃಷಿ ಆಧಾರಿತವಾದಂಥ ಜಿಲ್ಲೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಏನಾಗ್ತಾ ಇದೆಯಪ್ಪ ಅಂತಂದರೆ, ಕೃಷಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತವಾದಂತಹ ಒಂದು ಆಗಿರ್ತಕ್ಕಂಥ ಕೃಷಿಗೆ ಭೂಮಿ, ನೀರು ಮತ್ತು ಭೂಮಿಯಲ್ಲಿ ಬೆಳೆ ಬೆಳೀತಕ್ಕಂಥ ರೈತ, ಕೂಲಿ ಕಾರ್ಮಿಕ ಮತ್ತು ಅವರಿಗೆ ಬೇಕಾಗಿರ್ತಕ್ಕಂಥ ಬಿತ್ತನೆ ಬೀಜ, ಗೊಬ್ಬರ, ಕ್ರಿಮಿಕೀಟನಾಶಕಗಳು ಮತ್ತು ರೈತರು ಬೆಳೆದಂಥ ಬೆಳೆಗೆ ಸಿಗಬೇಕಾಗಿರ್ತಕ್ಕಂಥ ಬೆಂಬಲ ಬೆಲೆ, ಆ ಬೆಂಬಲ ಬೆಲೆ ಕೊಡಿಸ್ತಕ್ಕಂತಹ ಮಾರುಕಟ್ಟೆ, ಈ ಎಲ್ಲ ಅಂಶಗಳನ್ನು ಕೂಡ ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಆಗಿರ್ಬೋದು, ಇದ್ದೇ ಇದ್ದಂಥ BJP ಮತ್ತು
ಕುಮಾರಸ್ವಾಮಿ ಅವರ ಸರ್ಕಾರನೂ ಆಗಿರ್ಬೋದು. ಎಲ್ಲ ಸರ್ಕಾರಗಳು ಕ್ರಮೇಣ ಹಂತ ಹಂತವಾಗಿ ಈ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ರೈತರ ಮತ್ತು ಕೃಷಿ ಕೂಲಿ ಕಾರ್ಮಿಕರ ಬೆನ್ನನ್ನು ಮುರಿತಕ್ಕಂಥ ಕೆಲಸ ಸತತವಾಗಿ ನಡ್ಕೊಂಡು ಬಂದಿದೆ. ಅದು ಇಂಗ್ಲೀಷಲ್ಲಿ ಹೇಳ್ದಂಗೆ ಲಾಸ್ಟ್ ನೈಲ್ ಅಂದ ಕಾಫಿನ್ ಅನ್ನೋ ರೀತಿಯಲ್ಲಿ ಇವತ್ತು ಸಿದ್ದರಾಮಯ್ಯನ ಸರ್ಕಾರ ಆ ಒಂದು ಇದಕ್ಕೆ ಇವತ್ತು ಬಂದಿದೆ. ಅಂದರೆ ಆ ಶವಪೆಟ್ಟಿಗೆಗೆ ಕೊನೆಯ ಮಳೆಯನ್ನು ಇವತ್ತು ಸಿದ್ದರಾಮಯ್ಯನ ಸರ್ಕಾರ, ಅವರ ಕೆಳಗೆ ಇರ್ತಕ್ಕಂಥ ಶಾಸಕರು, ಇವತ್ತು ಅವರ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಮತ್ತು ಮಂತ್ರಿಗಳು ಅದಕ್ಕೆ ಕೈ ಹಾಕಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಇಡೀ ಜನಸಮುದಾಯ ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಬೆಂಗಳೂರಿಗೆ ಸಮೀಪವಾಗಿರ್ತಕ್ಕಂಥ ಬಾಗೇಪಲ್ಲಿಯಲ್ಲಿ ಭೂಮಿಯನ್ನು ಆಧರಿಸಿ ಇರ್ತಕ್ಕಂಥ ಕುಟುಂಬಗಳು ತಮ್ಮ ಭೂಮಿಯನ್ನು ಬಿಟ್ಟು ವಲಸೆ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಲ್ಲ. ರೈತರು ಭೂಮಿಯನ್ನು ಕೊಡ್ತಕ್ಕಂಥ ಪರಿಸ್ಥಿತಿ ರೈತರಿಗೆ ನಿರ್ಮಾಣ ಮಾಡಿ ಆ ಭೂಮಿಯನ್ನು ಕಷ್ಟಕ್ಕೊಳ್ತಕ್ಕಂಥ ಕೆಲಸ, ಅದಕ್ಕೆ ಬೇಕಾಗಿರ್ತಕ್ಕಂಥ KIDBನ ಇವತ್ತು ಒಂದು ದಳ್ಳಾಳಿ ಸಂಸ್ಥೆಯಾಗಿ, ಒಂದು ರಿಯಲ್ ಎಸ್ಟೇಟ್ ಬ್ರೋಕರೇಜ್ ಸಂಸ್ಥೆಯಾಗಿ ಅದನ್ನು ಮಾರ್ಪಾಟು ಮಾಡಿದ್ದಾರೆ ಸಿದ್ದರಾಮಯ್ಯನವ್ರ ಸರ್ಕಾರ ಅಂತೇಳಿ ನಾವು ಈ ಮೂಲಕ ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದನ್ನು ಗಂಭೀರವಾಗಿ ಪರಿಗಣಿಸ್ಬೇಕು ಸರ್ಕಾರ. ಏಕೆ ಅಂತಂದರೆ ಇವತ್ತು ನೀವು ವಿಶ್ವಾದ್ಯಂತ ಯಾವುದೇ ದೇಶ ನೋಡಿ, ಈಗ ನಾನು ಕೆಲವು ದಿನಗಳ ಹಿಂದೆಯೇ ಚೈನಾಗೆ ಹೋಗಿ ಬಂದೆ. ಚೈನಾದಲ್ಲಿ ರೈತರ ಭೂಮಿ, ಒಂದೇ ಒಂದು ಸೆಂಟ್ ರೈತರ ಭೂಮಿ ತಗೊಂಡು ಅವರು ಕೈಗಾರಿಕೀಕರಣ ಮಾಡಿಲ್ಲ. ರೈತರ ಭೂಮಿಯನ್ನು ರೈತರಿಗೆ ಬಿಟ್ಟಿದ್ದಾರೆ, ಕೃಷಿಯೇತರ ಭೂಮಿಯನ್ನು ಮಾತ್ರ ಕೈಗಾರಿಕೆಗಳಿಗೆ ಬಳಸ್ಕೊಂಡಿದ್ದಾರೆ. ಇವತ್ತು ಭಾರತದಲ್ಲಿ ಏನು ಉತ್ಪಾದನೆ ಆಗ್ತಾ ಇದೆ ಕೈಗಾರಿಕಾ ವಲಯದಲ್ಲಿ, ಅದಕ್ಕೆ 3-4ರಷ್ಟು ಉತ್ಪಾದನೆ ಚೈನಾದಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವ ಒಂದು ಈ ಕಾರ್ಖಾನೆಗಳನ್ನು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಭೂಮಿ, ರೈತರ ಭೂಮಿ ಬೇಕಾಗಿರಲಿಲ್ಲ ಅವ್ರಿಗೆ. ನಮ್ಮ ದೇಶದಲ್ಲಿ ಯಾಕೆ ಇವ್ರಿಗೆ ರೈತರ ಭೂಮಿ ಬೇಕು ಅನ್ನೋದಕ್ಕಂಥ ಒಂದು ಪ್ರಶ್ನೆಯನ್ನು ಈ ಮೂಲಕ ಇರ್ತಾ ಇದ್ದೀವಿ. ಇಲ್ಲಿನ ಶಾಸಕರಿಗೆ ಒಂದು ನಿಷ್ಠೂರವಾಗಿ ನಾವು ಹೇಳ್ತಕ್ಕಂಥದ್ದು ಏನಂದರೆ, ದಯವಿಟ್ಟು ಈ ಮರುನಾಮಕರಣ ಪ್ರಕ್ರಿಯೆಯನ್ನು ಇಲ್ಲಿ ಕೈಬಿಡಿ. ಬಾಗೇಪಲ್ಲಿಯನ್ನು ನೀವು ಭಾಗ್ಯನಗರ ಅಂತ ಮಾಡಿದ ತಕ್ಷಣ ಇದು ನಗರ ಆಗೋದಿಲ್ಲ. ಅದರ ಹಿಂದ್ಗಡೆ ಇರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ, ಬಾಗೇಪಲ್ಲಿಯಲ್ಲಿ ಇರ್ತಕ್ಕಂಥ ಹಳ್ಳಿಗಳ ನಾಶವನ್ನು ಕೋರ್ಕೊಳ್ತಾ ಇದ್ದಾರೆ ಈ ಸರ್ಕಾರ ಮತ್ತು ಇಲ್ಲಿ ಇರ್ತಕ್ಕಂಥ ಶಾಸಕರು ಅಂತಕ್ಕಂಥದ್ದನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಹಳ್ಳಿಗಳಲ್ಲಿ ಜೀವನ ಮಾಡಲಿಕ್ಕೆ ಕಷ್ಟ ಆಗಿ ಹಳ್ಳಿಯಲ್ಲಿ ಜೀವನ ಮಾಡ್ತಕ್ಕಂಥ ಕುಟುಂಬಗಳೆಲ್ಲ ಯುವಕರೇನಿದ್ದಾರೆ ಅವರು ಎಲ್ಲರೂ ಕೂಡ ಪಟ್ಟಣಗಳಿಗೆ ವಲಸೆ ಹೋಗಿ ಅಲ್ಲಿ ದುಡಿತಕ್ಕಂಥ ಕೆಲಸ ಆಗ್ತಾ ಇದೆ. ದಯವಿಟ್ಟು ಇಲ್ಲಿನ ಭೂಮಿ ನಮ್ಮ ರೈತರು ಕೊಡಿ, ನಮ್ಮ ಕೂಲಿ ಕಾರ್ಮಿಕರು ಕೊಡಿ, ಕೃಷಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಕೊಡಿ. ಆ ಕೃಷಿಯಲ್ಲಿ ಉತ್ಪಾದನೆಗೆ ಮೂಲಭೂತವಾಗಿ ಬೆಂಬಲ ಬೆಲೆಯನ್ನು ಕೊಟ್ಟು ರೈತಾಪಿ ಕೃಷಿಯನ್ನು ಕಾಪಾಡಿ ಅಂತೇಳಿ ನಿಮ್ಮ ಮಾಧ್ಯಮದ ಮೂಲಕ ನಾನು ಅವರಿಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಅಣೆಕಟ್ಟೆ ಹೆಸರು ಬದಲಾವಣೆ ಮಾಡಿ ಕೊಟ್ಟಿದ್ದಾರೆ, ಇದು ಮುಂದುವರೆದ್ರೆ ಏನಾಗ್ತಿರೋದು? ಅಣೆಕಟ್ಟೆ ಹೆಸರು ಈ ಕೂಡಲೇ ಏನು ಬದಲಾವಣೆ ಮಾಡಬೇಕು ಅಂತೇಳಿ ಏನು ಅವರ ಆಲೋಚನೆ ಇದೆ, ಆ ಆಲೋಚನೆಯನ್ನು ಕೈ ಬಿಡಬೇಕು. ಅದು ಕೈ ಬಿಡಲಿಲ್ಲ ಅಂತಂದರೆ ಈ 3 ತಾಲೂಕುಗಳಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಈ ಅಣೆಕಟ್ಟು. ಸೊ ಈ 3 ತಾಲೂಕಿನ ಜನ ಶಾಸಕರ ವಿರುದ್ಧ, ಸರ್ಕಾರದ ವಿರುದ್ಧ ನಾವು ತೀವ್ರವಾದಂಥ ಒಂದು ಪ್ರತಿಭಟನೆಯನ್ನು ಮುಂದಿನ ದಿನಗಳಲ್ಲಿ ರೂಪಿಸ್ಕೊಳ್ಬೇಕಾಗ್ತದೆ. ಅಕ್ಟೋಬರ್ 2 ಇವತ್ತು ಚಿತ್ರಾವತಿ ಅಣೆಕಟ್ಟು ಹೋರಾಟ ಸಮಿತಿಯಿಂದ ಚಿತ್ರಾವತಿ ನದಿ ಹೆಸರನ್ನು SM ಕೃಷ್ಣ ಎಂಬ ಹೆಸರನ್ನು ಇಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಮತ್ತು ಇಲ್ಲಿನ ಶಾಸಕರಾದಂಥ SN ಸುಬ್ಬಾರೆಡ್ಡಿಯವರು, ಶ್ರೀರಾಮ್ ರೆಡ್ಡಿ ಅವರ ನೇತೃತ್ವದಲ್ಲಿ ಈ ಒಂದು ಚಿತ್ರಾವತಿ ಡ್ಯಾಮನ್ನು ನಿರ್ಮಾಣವಾಗಿತ್ತು. ಸುಮಾರು 65 ದಿವಸಗಳ ಕಾಲ ಹೋರಾಟ ಮಾಡಿರ್ತಕ್ಕಂಥ GV ಶ್ರೀರಾಮ್ ರೆಡ್ಡಿ ಹಾಗೂ ಈ ಬಾಗೇಪಲ್ಲಿ ಗುಡಿಬಂಡೆ ತಾಲೂಕಿನ ಪ್ರತಿಯೊಂದು ಹಳ್ಳಿಯಿಂದ ಒಂದೊಂದು ದಿವಸ ಹೋರಾಟವನ್ನು ಮಾಡಿ ಈ ಚಿತ್ರಾವತಿ ನದಿಯನ್ನು ನಿರ್ಮಾಣ ಮಾಡಿ ಕಟ್ಟಿರ್ತಕ್ಕಂಥ ಚಿತ್ರಾವತಿ ನದಿ ಹೆಸರನ್ನು ಇವತ್ತು ಯಾವ ಪುರುಷೋತ್ತಮಕ್ಕಾಗಿ ಈ ಸಚಿವರಾಗಿರ್ತಕ್ಕಂಥ MC ಸುಧಾಕರ್ ಮತ್ತು ಈ ಭಾಗದ ಸಾರಾಯಿ ಕಾಂಟ್ರಾಕ್ಟರ್ ಎಂಬ ಹೆಸರಿಟ್ಟಿರ್ತಕ್ಕಂಥ SN ಸುಬ್ಬಾರೆಡ್ಡಿ ಅವರು ಈ ಹೆಸರನ್ನು ಬದಲಾವಣೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಯಾಕೆ ಅಂದರೆ ಈ ಭಾಗದಲ್ಲಿ NH7ಗೆ ಹೊಂದಿಕೊಂಡಿರ್ತಕ್ಕಂಥ ಕೇವಲ ಚಿತ್ರಾವತಿ ನದಿ 2 ಕಿಲೋಮೀಟರ್ ಅಂತರದಲ್ಲಿದೆ. ಈ ಯಾರೇ ಶಾಸಕರು ಗೆದ್ದರು ಚಿತ್ರಾವತಿ ಡ್ಯಾಮ್ ಅಂದರೆ ಶ್ರೀರಾಮ್ ರೆಡ್ಡಿ ಅಂದರೆ ಚಿತ್ರಾವತಿ, ಈ 2 ಹೆಸರುಗಳು ಅವ್ರಿಗೆ ಬರ್ತಾ ಇರೋದ್ರಿಂದ 3 ಸಲ ಗೆದ್ದಿರ್ತಕ್ಕಂಥ ಸುಬ್ಬಾರೆಡ್ಡಿಯವರು ಇದುವರೆಗೂ ಯಾವುದೇ ಕೆಲಸ ಈ ಕ್ಷೇತ್ರಕ್ಕೆ ಶಾಶ್ವತವಾಗಿ ಮಾಡಿಲ್ಲ. ಅವರು ಹೇಳ್ಕೊಳ್ತಕ್ಕಂಥ ಹೆಸರು ಒಂದು ಕೂಡ ಮಾಡಿಲ್ಲ. ಸುಮಾರು ನಾನು ಹೈಟೆಕ್
ಶಾಸಕ ಅಂತ ಹೆಸರು ಹೇಳ್ಕೊಳ್ತಾರೆ ಹೊರತು ಈ ಭಾಗಕ್ಕೆ ಅನುದಾನ ತಂದು ಯಾವ ಪುರುಷೋತ್ತಮಕ್ಕಾದರೂ ಒಂದು ರೈತರ ಭಾಗಕ್ಕಾಗಲಿ ತಾಲೂಕಿನ ಭಾಗಕ್ಕಾಗಲಿ ಯಾವುದೇ ಕೃಷಿ ಕೂಲಿ ಕಾರ್ಮಿಕರಿಗಾಗಲಿ ಯಾವುದೇ ಒಂದು ಸಣ್ಣದಂಥ ಕೈಗಾರಿಕೆಗಳಾಗಲಿ ಯಾವುದೂ ಸಹ ಅಭಿವೃದ್ಧಿ ಪಡಿಸೋದ್ರಲ್ಲಿ ವಿಫಲರಾಗಿದ್ದಾರೆ. ಅಂಥ ಸಮಯದಲ್ಲಿ ಹಳ್ಳಿಗಳ ಕಡೆ ಹೋದಾಗ ಈ ಶಾಸಕರನ್ನ ಪ್ರಶ್ನೆ ಮಾಡ್ತಾರೆ. ಅಲ್ಲಿನ ಹಳ್ಳಿಗಾಡಿನ ಜನರು, ನಮ್ಮೂರಿಗೆ ರಸ್ತೆ ಇಲ್ಲ, ನಮ್ಮೂರಿಗೆ ಕುಡಿಯೋ ನೀರಿಲ್ಲ, ಈ ಭಾಗದಲ್ಲಿ ಏನು ಮಾಡ್ತಾಯಿದ್ದೀರಿ ನೀವಂತ. ಎಲ್ಲಿ ಹೋದರೂ ಕೇವಲ ಶ್ರೀರಾಮ್ ರೆಡ್ಡಿ ಅವರು 2 ಅವಧಿಯಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳೇ ಎತ್ತು ಕಾಣಿಸ್ತಾ ಇದೆ ಹೊರತು ಈ ಭಾಗಕ್ಕೆ ಈ ಶಾಸಕರ ಕೊಡುಗೆ ಏನು ಎಂಬತಕ್ಕಂಥ ಪ್ರಶ್ನೆ ಎತ್ತು ಕಾಡ್ತಾ ಇದೆ. ಆದ್ದರಿಂದ ಈ ದುರುದ್ದೇಶವನ್ನು ಇಟ್ಟುಕೊಂಡು ಅವರು ಚಿತ್ರಾವತಿ ನದಿಯನ್ನು ಮರಿಮಾಚಬೇಕು, ಹೆಸರನ್ನು SM ಕೃಷ್ಣ ಅವಧಿಯಲ್ಲಿ ದುಡ್ಡು ಅನುಮೋದನೆ ಆಗಿದೆ, ಆದ್ದರಿಂದ SM ಕೃಷ್ಣ ಹೆಸರು ಇಡಬೇಕು ಅಂತಕ್ಕಂಥ ಕಲ್ಪನೆ ಅವರಲ್ಲಿ ಒಂದು ರಾಜಕೀಯ ಕುತಂತ್ರವನ್ನು ಮಾಡ್ತಾ ಇದ್ದಾರೆ. ಇಲ್ಲಿನ ಶ್ರೀರಾಮ್ ರೆಡ್ಡಿ ಅಭಿಮಾನಿಗಳು, CPM ಪಕ್ಷದವರು, ಎಲ್ಲ ರೈತ ಬಾಂಧವರು, ಕೃಷಿ ಕೂಲಿ ಪಕ್ಷಗಳು ಎಲ್ಲರೂ ಸೇರಿ ಇವತ್ತು ಇದಕ್ಕೆ ಚಿತ್ರಾವತಿ ನದಿ ಎಂಬತಕ್ಕಂಥ ಹೆಸರನ್ನು ಭಾವನಾತ್ಮಕವಾಗಿರ್ತಕ್ಕಂಥ ಹೆಸರು, ಇದನ್ನೇ ಮುಂದುವರಿಸಬೇಕು. ನೀವೇನಾದರೂ ಹೆಸರು ಬದಲಾವಣೆ ಮಾಡುವಂಗಿದ್ರೆ ಹೋರಾಟಗಾರರಂತಕ್ಕಂಥ ಈ ಬಾಗೇಪಲ್ಲಿ ತಾಲೂಕಿಗೆ ಹೆಚ್ಚಿನ ಕೊಡುಗೆ ಅವರದೇ ಆಗಿರೋದ್ರಿಂದ ಅನುದಾನ ಮಾಡಿರೋದು. ನಾವು ನಿಂತ್ಕೊಂಡಿರೋ ರಸ್ತೆಯಿಂದ ಹಿಡಿದು ನೀವು ಚೇಳೂರವರೆಗೂ ನೋಡ್ಬೋದು. ಪ್ರತಿಯೊಂದು ಕೆಲಸವನ್ನು GV ಶ್ರೀರಾಮ್ ರೆಡ್ಡಿ ಮಾಡಿರ್ತಕ್ಕಂಥ ಕೆಲಸಗಳು ಬಿಟ್ಟರೆ ಈಗಿನ ಗೆದ್ದಿರ್ತಕ್ಕಂಥ ಶಾಸಕರು ಯಾವುದೇ ಆಗಲಿ ಮಾಡಿರಲ್ಲ. ಆದ್ದರಿಂದ ಅವ್ರಿಗೆ ಆ ಕೆಲಸಗಳ ಒತ್ತಡಗಳನ್ನು ನೋಡಿ ಮರೀಚಿಕೆ ಆಗ್ತಾಯಿದೆ. ಅವ್ರಿಗೆ ಹೇಳೋಕ್ಕೆ ಆಗ್ತಾಯಿಲ್ಲ ಆಚೆ ಕಡೆ ನಾವೇನು ಅವ್ರೇನು ಅಭಿವೃದ್ಧಿ ಮಾಡಿದ್ದಾರೆ, ಅವರು ಬಾರ್ಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ, ಈ ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟಿದ್ದಾರೆ, ದುಡ್ಡುಗಳು ಮಾಡ್ಕೊಂಡಿದ್ದಾರೆ, ಬೇಕಾದಷ್ಟು ಜಮೀನುಗಳು ಸುಮಾರು 400 ಎಕರೆ ಜಮೀನುಗಳು ಮಾಡಿಕೊಂಡು ED ಅಧಿಕಾರಿಗಳಿಗೆ ಸಿಕ್ಕಾಕೊಂಡಿದ್ದಾರೆ. ಇವತ್ತು ED ಅಧಿಕಾರಿಯಲ್ಲಿ ಒದ್ದಾಡ್ತಾ ಇದ್ದಾರೆ. ಇವತ್ತು ED ದಾಳಿ ಮಾಡಿದಾಗ ಈ ಬಾಗೇಪಲ್ಲಿಯಲ್ಲಿ ಅವ್ರು ಬಂದು ನನ್ನ ಹತ್ರ ಏನೂ ಇಲ್ಲ, ನನ್ನದೆಲ್ಲ ಸಕ್ರಮವಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಮೊನ್ನೆ ಶಾಸಕರೇ ನಿಮ್ಗೊಂದು ಮಾತು ಹೇಳ್ತಾ ಇದ್ದೀವಿ, ನಮ್ಮ ಹತ್ರ ಏನೂ ಇಲ್ಲ, ನಾವೆಲ್ಲ ಸಕ್ರಮವಾಗಿದ್ದೀವಿ ಅಂತಕ್ಕಂಥ ಮಾತು ನೀವೆಲ್ಲ ಹೇಳಬೇಕಾಗಿರೋದು. ED ಅಧಿಕಾರಿಗಳು ಒಂದು ಶ್ವೇತಪತ್ರವನ್ನು ಹೊರಡಿಸಬೇಕು ನಿಮ್ಮ ಮುಂದೆ, ನಿಮ್ಮದು ಎಲ್ಲ ಸಕ್ರಮವಾಗಿದೆ, ನಾವು ಅಕ್ರಮವಾಗಿಲ್ಲ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ವೆಂಕಟ ಶಿವಾರೆಡ್ಡಿ ಅಂತಕ್ಕಂಥವರ ಜಮೀನನ್ನು ಸುಮಾರು 100 ಎಕರೆಗಳು ನೀವು ಅಸೆಂಬ್ಲಿಯಲ್ಲಿ ಇದ್ದು ಅದನ್ನು ಮುಟ್ಗೋಳು ಹಾಕ್ಸಿದ್ರಿ, ಈ ಸರ್ಕಾರಿ ಜಮೀನಂತ. ಮತ್ತೆ ನೀವು ಬಂದು ಅವ್ರ ಹತ್ರ ವ್ಯಾಪಾರ ಮಾಡಿಕೊಂಡು ಗುಡಿಬಂಡೆಯಲ್ಲಿ ಹೋಗಿ ಅದನ್ನು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ನೀವು ಪತ್ರವನ್ನು ಬರ್ಕೊಂಡು ನಿಮ್ಮ ಹೆಸರು ಮಾಡ್ಕೊಂಡಿದ್ದೀರಾ. ಇದಾ ನೀವು ಮಾಡ್ತಕ್ಕಂಥ ಅಭಿವೃದ್ಧಿ? ಇಂಥ ಅಭಿವೃದ್ಧಿಗಳಿಗೆ ನಿಮ್ಗೆ ಬೆಂಬಲ ಕೊಡ್ತಾರ ಜನ? ಮುಂದಿನ ದಿನಗಳಲ್ಲಿ ನೀವು ಸೋಲು ಅನುಭವಿಸೋದಕ್ಕೆ ಹತ್ತಿರದಲ್ಲಿದೆ. ನಿನ್ನ ಆಟಗಳು ಇನ್ನೇನು ಮುಂದೆ ನಡೆಯಲ್ಲ ಅಂತಕ್ಕಂಥ ಎಚ್ಚರಿಕೆ